ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯ ಧರಿತ್ರಿ ಸಂಚಿಕೆ 47. ಅಮೃತಾಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಮೃಣಾಲ್ ಎಂಬ ಸತ್ಯ ತಿಳಿದ ಕ್ಷಮಾಳಿಗೆ ಆಶ್ಚರ್ಯವಾಗಿತ್ತು. ಅಮೃತಾಳಿಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಸಿಸೇರಿಯನ್ ಮಾಡಿ ಮಗು ತೆಗಿಬೇಕು ಅಂತ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅವಳು ನಿನ್ನೆಯಿಂದ ಬಹಳ ಒದ್ದಾಡ್ತಾ ಇದ್ಲು. ನಾನೇ ನಿರ್ಲಕ್ಷ್ಯ ಮಾಡಿಬಿಟ್ನೋ ಏನೋ ಅನಿಸ್ತಿದೆ. ಏನಾಗುತ್ತೋ ಏನೋ, ನನಗೆ ಬಹಳ ಭಯವಾಗ್ತಾ ಇದೆ. ಶ್ಯಾಮಲ ಆತಂಕ ವ್ಯಕ್ತಪಡಿಸಿದರು. ಅಮ್ಮ, ಅಂಥದ್ದೇನೂ ಆಗೋದಿಲ್ಲ. ಸುಮ್ಮನೆ ನೀವು ಬೇಡದನ್ನೆಲ್ಲ ಯೋಚನೆ ಮಾಡಿಕೊಂಡು ದುಃಖ ಪಡಬೇಡಿ. ಅಮ್ಮನನ್ನು ಸಂತೈಸಿದ ಕ್ಷಮ ಅವಿನಾಶನ ಬಗ್ಗೆ ವಿಚಾರಿಸಿದಳು. ಮಗಳೇ, ನೀನು ಮನೆಯಿಂದ ಹೊರಟ ಕೆಲವು ಗಂಟೆಗಳಲ್ಲಿಯೇ ಅಮೃತಾಳಿಗೆ ಹೆರಿಗೆ ನೋವು ಕಾಣಿಸಿಕೊಳ್ತು. ನನಗೆ ಏನು ಮಾಡಬೇಕೋ ತೋಚಲಿಲ್ಲ. ನಿನ್ನ ತಮ್ಮನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ, ಎಷ್ಟು ದಮ್ಮಯ್ಯ ಹೊಡೆದ್ರೂ ಹುಲ್ಲು ಕಡ್ಡಿಯಷ್ಟು ಸಹಾಯಕ್ಕೆ ಬರುವವನಲ್ಲ. ಅವಿನಾಶನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಆಪತ್ಕಾಲದಲ್ಲಿ ಸದಾ ನಮ್ಮ ಬೆನ್ನಿಗೆ ನಿಂತ ನಂಜುಂಡಯ್ಯನವರನ್ನು ಸಹಾಯ ಕೇಳೋದಕ್ಕೆ ಅಂತ ಹೋದೆ. ಅವರು ಕೂಡ ಮನೇಲಿರಲಿಲ್ಲ. ಕುಟುಂಬ ಸಮೇತರಾಗಿ ಮುರುಡೇಶ್ವರನ ದರ್ಶನಕ್ಕೆ ಹೋದ್ರಂತೆ. ಹೊರಡೋ ಮುಂಚೆ ನಮಗೂ ವಿಷಯ ತಿಳಿಸೋಕೆ ಅಂತ ಮನೆ ಹತ್ರ ಬಂದಿದ್ರಂತೆ. ಆದರೆ ನಾವು ಮಲಗಿರೋದನ್ನು ನೋಡಿ ಎಚ್ಚರಿಸದೆ ಹಾಗೆ ಹೋದ್ರು ಅಂತ ಪಕ್ಕದ ಮನೆಯ ನಿರ್ಮಲಾ ಹೇಳಿದ್ಲು. ನನಗಂತೂ ಏನು ಮಾಡಬೇಕು ಗೊತ್ತಾಗದೆ ಮನೆಗೆ ಬಂದಾಗ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಏನಮ್ಮ ನೀವು ತುಂಬು ಗರ್ಭಿಣಿಯನ್ನು ಮನೆಯಲ್ಲಿ ಒಬ್ಬರನ್ನೇ ಬಿಟ್ಟು ಇಲ್ಲಿಗೂ ಹೋಗಿದ್ದೀರಲ್ಲ? ನಿನ್ನ ಗೆಳೆಯ ಕೃಷ್ಣನಿಗೂ ಅಮೃತಾಳ ಪರಿಸ್ಥಿತಿ ನೋಡಿ ಭಯವಾಗಿತ್ತು ಅಂತ ಅವನ ಮುಖವೇ ಹೇಳ್ತಾ ಇತ್ತು. ಅವನು ಕೊಂಚ ಎತ್ತರದ ಧ್ವನಿಯಲ್ಲಿ ಮಾತಾಡಿದ್ದು ನನಗೇನು ಬೇಸರವಾಗಲಿಲ್ಲ. ಆದರೆ ಆತನಿಗೆ ಏನನ್ನಿಸ್ತೋ ಏನೋ. ಕ್ಷಮಿಸಿ ಅಮ್ಮ, ನಾನು ಹಾಗೆ ಮಾತಾಡಬಾರ್ದಿತ್ತು ಅಂದವನು ಅಮೃತಾಳನ್ನು ತನ್ನ ಕಾರಲ್ಲಿ ಮಲಗಿಸ್ಕೊಂಡು ಬನ್ನಿ ಬೇಗ ಇವರನ್ನು ಆಸ್ಪತ್ರೆಗೆ ಸೇರಿಸೋಣ ಅಂತ ಅಂದ. ಹೊರಡೋ ಮುನ್ನ ನಾನು ದೀಪುವನ್ನು ಕರೆದದ್ದು ನಿನ್ನ ಗೆಳೆಯನಿಗೂ ಆಶ್ಚರ್ಯವಾಯಿತು. ಅವರು ನಮ್ಮ ಬಗ್ಗೆ ಏನು ತಿಳಿದುಕೊಂಡ್ರೋ ಏನೋ. ನಾನು ಅದಾವುದರ ಬಗ್ಗೆಯೂ ಚಿಂತಿಸದೆ ದೀಪುವಿಗೆ ನಮ್ಮೊಡನೆ ಬರೋದಕ್ಕೆ ಹೇಳಿದೆ. ಅವನು ಬರೋದಿಲ್ಲ ಅಂತ ಹಠ ಮಾಡಿದಾಗ ನನಗೂ ಅವನಿಗೆ ಒತ್ತಾಯ ಮಾಡಬೇಕು ಅನ್ನೋ ಮನಸ್ಸು ಬರಲಿಲ್ಲ. ಹೋಗಲಿ, ನಿನ್ನ ಭಾವನೆಗಾದರೂ ಇನ್ನೊಂದು ಸಲ ಕರೆ ಮಾಡಿ ವಿಷಯ ತಿಳಿಸು ಅಂದವಳು ಅವನ ಬುದ್ಧಿ ತಿಳಿದಿದ್ರಿಂದಲೇ ಅವನು ಕರೆ ಮಾಡುವವರೆಗೂ ಅಲ್ಲಿಯೇ ನಿಂತಿದ್ದೆ. ಪುಣ್ಯಾತ್ಮ ಅವಿನಾಶ ಆಗ್ಲಾದರೂ ಮಾತಾಡೋಕ್ಕೆ ಸಿಕ್ಕ. ವಿಷಯ ತಿಳಿಸಿ ತಕ್ಷಣ ಹೊರಟು ಬರಬೇಕು ಅಂತ ಹೇಳಿದೆ. ಇದೇ ಊರಿನಲ್ಲಿಯೇ ಇದ್ದಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು. ಅದ್ಯಾವ ಊರಿನಲ್ಲಿ ಯಾವ ಕೆಲಸಕ್ಕಾಗಿ ಅಲಿತಿದ್ದಾನೋ ಇನ್ನೂ ಪತ್ತೆ ಇಲ್ಲ. ನಿನ್ನ ಗೆಳೆಯನೇ ಬೇಡವೆಂದರೂ ಇಷ್ಟು ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು. ನಾನು ಹಣದ ವಿಷಯದಲ್ಲಿ ಕಂಗಾಲಾಗಿದ್ದನ್ನು ಕಂಡು ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಿಮ್ಮ ಮಗಳೇ ಹಣ ಕೊಟ್ಟು ಕಳಿಸಿದ್ದಾರೆ ಅಂತ ರಿಸೆಪ್ಷನಿಸ್ಟ್ನ ಬಳಿ ಹಣವನ್ನು ಕಟ್ಟಿದ್ರು. ಮಗಳೇ, ಈ ಆಸ್ಪತ್ರೆಯಲ್ಲಿ ನಿನ್ನ ತಂದೆಗೆ ಎಷ್ಟು ಖರ್ಚಾಗಿದೆ ಅಂತ ನನಗೂ ಗೊತ್ತು. ಅದಕ್ಕೆ ನಾನವತ್ತು ಅಮೃತಾಳನ್ನು ಇಲ್ಲಿ ತೋರಿಸೋದು ಬೇಡ, ಸರ್ಕಾರಿ ಆಸ್ಪತ್ರೆಗೆ ತೋರಿಸೋಣ ಅಂದಿದ್ದು. ಅಂಥದ್ರಲ್ಲಿ ನೀನು ಇಷ್ಟೊಂದು ಹಣವನ್ನು ಹೇಗೆ ಹೊಂದಿಸ್ದೆ ಮಗಳೇ? ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅವಳ ಜವಾಬ್ದಾರಿ ಗಂಡನದ್ದು ಆಗಿರುತ್ತೆ. ಆಸ್ಪತ್ರೆಯ ಖರ್ಚನ್ನು ಅವಿನಾಶನೇ ನೋಡಿಕೊಳ್ತಾ ಇದ್ದ. ನೀನು ಯಾಕೆ ತೊಂದರೆ ತಗೊಳ್ಳೋಕೆ ಹೋದೆ? ದುಡಿದ ಹಣವನ್ನೆಲ್ಲ ಈ ರೀತಿ ನೀರಿನಂತೆ ಪೋಲು ಮಾಡ್ತಾ ಇದ್ರೆ ನಿನ್ನ ಭವಿಷ್ಯ ಹೇಗೆ ಅಂತ ಸ್ವಲ್ಪನಾದರೂ ಚಿಂತಿಸಿದ್ಯಾ ಎಂದು ಕಾಳಜಿ ವ್ಯಕ್ತಪಡಿಸಿದರು. ಕ್ಷಮಾಳಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ನಾನು ಅವರನ್ನು ನಿನ್ನೆ ಭೇಟಿ ಮಾಡೋದಕ್ಕೆ ಹೋಗಲಿಲ್ಲ ಅಂತ ಅವರು ಬೇಸರಿಸಿಕೊಂಡಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಅವರಾಗಿಯೇ ಬಂದು ನಮ್ಮ ಕಷ್ಟಕ್ಕೆ ನಿಲ್ತಾರೆ ಅಂದರೆ ಅವರಿಗೆ ನಿಜಕ್ಕೂ ನನ್ನ ಮೇಲೆ ಬೇಸರವಿಲ್ವಾ? ಅಷ್ಟಕ್ಕೂ ಇಷ್ಟೆಲ್ಲ ಸಹಾಯ ಮಾಡುತ್ತಿರುವ ಆತ ಯಾರು? ನಾನು ಇಲ್ಲದ ಸಮಯದಲ್ಲಿ ಮನೆಗೆ ಬಂದು ನಮಗ್ಯಾಕೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ? ಸುತ್ತಲೂ ಕಣ್ಣಾಯಿಸುತ್ತಾ ಮೃಣಾಲ್ಗಾಗಿ ಅರಸಿದಳು. ಅವನೆಲ್ಲಿಯೂ ಕಾಣದಿದ್ದಾಗ ಅಮ್ಮ, ಅವರೆಲ್ಲಿ ಎಂದು ಅಮ್ಮನನ್ನೇ ಪ್ರಶ್ನಿಸಿದಳು. ಯಾರಮ್ಮ? ಓ, ಅದೇ ನಿನ್ನ ಸ್ನೇಹಿತ ಕೃಷ್ಣನಾ? ಇಲ್ಲೇ ಎಲ್ಲೋ ಆಚೆ ಹೋಗ್ಬರ್ತೀನಿ ಅಂತ ಹೋದ್ರು. ಶ್ಯಾಮಲ ಮಾತು ಮುಗಿಸುವುದರೊಳಗಾಗಿ ಡಾಕ್ಟರ್ ಇಂದ್ರಾಣಿ ಆಪರೇಷನ್ ಥಿಯೇಟರ್ನಿಂದ ಹೊರಬಂದವರು, ಕಂಗ್ರ್ಯಾಚುಲೇಷನ್, ಗಂಡು ಮಗು. ಇನ್ನೊಂದು ಅರ್ಧ ಗಂಟೆಯಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೇವೆ. ಆಗ ತಾಯಿ ಮಗುವನ್ನು ನೋಡಬಹುದು. ಮತ್ತೊಂದು ಮಾತು, ಪೇಷಂಟ್ ಅವರ ಹಸ್ಬೆಂಡನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ಸತ್ತೆ. ಅವರು ಎಲ್ಲಿದ್ದರೂ ಬೇಗ ಕರೆಸಿ. ಈ ಟೈಮಲ್ಲಿ ಪೇಷಂಟ್ ಟೆನ್ಷನ್ ಮಾಡಿಕೊಂಡ್ರೆ
ಅವರ ಆರೋಗ್ಯಕ್ಕೆ ಖಂಡಿತ ತೊಂದರೆ ಇದೆ ಎಂದು ಅಮೃತಾಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀಡಿದರು. ಖಂಡಿತ ಡಾಕ್ಟರ್, ಅವರು ಹೊರಟಿದ್ದಾರೆ, ಇನ್ನೇನು ಬಂದು ಬಿಡ್ತಾರೆ ಎಂದು ವೈದ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದ ಕ್ಷಮಾ ಕೃತಜ್ಞತಾ ಭಾವದಿಂದ ಕೈ ಜೋಡಿಸಿದಳು. ಇಟ್ಸ್ ಓಕೆ, ನಮ್ಮ ಡ್ಯೂಟಿ ನಾವು ಮಾಡಿದ್ದೇವೆ, ಟೇಕ್ ಕೇರ್ ಮೈ ಪೇಷಂಟ್ ಎಂದವರು ಸ್ಟೆಥೋಸ್ಕೋಪ್ ಕುತ್ತಿಗೆಗೇರಿಸಿಕೊಂಡು ತಮ್ಮ ಚೇಂಬರ್ನತ್ತ ನಡೆದರು. ರಾಜಾರಾಯರೇ ಮಗಳ ಹೊಟ್ಟೆಯಲ್ಲಿ ಮಗುವಾಗಿ ಜನಿಸಿ ಬಂದರೆಂದು ಅಮ್ಮ ಮಗಳ ಕಣ್ಣುಗಳು ಸಂತೋಷದಿಂದ ತುಂಬಿದವು. ಮಗುವನ್ನು ಕೈಗೆತ್ತಿಕೊಂಡ ಕ್ಷಮಾಳ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಅಮ್ಮ, ಮಗುವಿನ ಕಣ್ಣುಗಳನ್ನು ನೋಡಿದ್ರಾ? ಎಲ್ಲವೂ ಅಪ್ಪಯ್ಯನ ಹಾಗೆಯೇ ಉಂಟು ಎಂದಾಗ ಅವಳ ಮಾತಿಗೆ ಮಾತು ಸೇರಿಸಿದ ಅಮೃತ, ಹೌದು ಅಕ್ಕ, ನನಗೂ ಕೂಡ ಹಾಗೆಯೇ ಅನ್ನಿಸ್ತು. ಭೂಮಿಗೆ ಬರುವಷ್ಟರಲ್ಲಿ ನನಗೆ ಎಷ್ಟು ಕಷ್ಟ ಕೊಟ್ಟ ಗೊತ್ತುಂಟಾ? ನನ್ನ ಜೀವನದ ಕೊನೆಯ ಉಸಿರು ಹೆರಿಗೆಯ ಸಮಯದಲ್ಲಿಯೇ ಹೋಗ್ತದೇನೋ ಅಂತ ಭಯಪಟ್ಟಿದ್ದೆ. ಇಲ್ಲ, ನನ್ನ ಮಗ ನನ್ನನ್ನು ಉಳಿಸಿಕೊಂಡು ಬಿಟ್ಟ ಎಂದು ಭಾವುಕಳಾದಳು. ಎಲ್ಲ ದೇವರ ದಯೆ. ಹೆಣ್ಣಿಗೆ ಹೆರಿಗೆ ಅನ್ನೋದು ಪುನರ್ಜನ್ಮ ಅಂತಾರೆ. ಹೆಣ್ಣು ಮಕ್ಕಳೇ ಹಾಗೆ. 9 ತಿಂಗಳು ಅನುಭವಿಸಿದ ನೋವನ್ನು ಮಗು ಜನಿಸಿದ ಮರುಗಳಿಗೆಯಲ್ಲಿಯೇ ಮರೆತು ಬಿಡ್ತಾರೆ. ಶ್ಯಾಮಲ ತಮ್ಮ ಅನುಭವದ ಮಾತುಗಳನ್ನು ಹೇಳುತ್ತಾ ಮೊಮ್ಮಗನನ್ನು ಮುದ್ದಿಸಿದರು. ಅಮ್ಮನ ಮಾತುಗಳು ಕೇಳಿದರೂ ಕೇಳದಂತಿದ್ದ ಅಮೃತಾಳ ಬಳಿಗೆ ತೆರಳಿದ ಕ್ಷಮಾ ಅವಳ ಅಂತರಾಳವನ್ನು ಅರಿತವಳಂತೆ, ಅಮೃತ, ನಾನು ಈಗಷ್ಟೇ ಅವಿನಾಶ್ಗೆ ಕಾಲ್ ಮಾಡಿದ್ದೆ, ಅವರು ಇನ್ನೇನು ಬಂದು ಬಿಡ್ತಾರೆ, ಯೋಚಿಸಬೇಡ ಎಂದು ಅವಳನ್ನು ಸಂತೈಸಿ ಮಗುವನ್ನು ಅವಳ ಮಗ್ಗುಲಿನಲ್ಲಿ ಮಲಗಿಸಿದಳು. ಮಗುವಿನ ಮುಖವನ್ನು ನೋಡುತ್ತಿದ್ದಂತೆಯೇ ಅಮೃತಾಳ ಮುಖ ಪುನಃ ಗೆಲುವಾಯಿತು. ಏನು ಮಾಡ್ತಾರೆ ಸಾಹೇಬ್ರು? ಮಾತನಾಡುತ್ತಲೇ ಒಳ ಬಂದ ಡಾಕ್ಟರ್ ರಮೇಶ್ಗೆ ಶ್ಯಾಮಲ ಹಾಗೂ ಕ್ಷಮಾ ಕೈ ಮುಗಿದು ನಮಸ್ಕರಿಸಿದರು. ಮಿಸ್ ಕ್ಷಮಾ, ಹೇಗಿದ್ದೀರಿ? ನಾನು ಬೆಳಗ್ಗೆಯೇ ಅಮ್ಮನನ್ನು ಕೇಳಿದೆ, ನೀವು ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂತ ತಿಳಿತು. ಆಪರೇಷನ್ ಸುಸೂತ್ರವಾಗಿ ನಡೀತು ತಾನೆ ಎಂದು ಕಾಳಜಿಯಿಂದ ವಿಚಾರಿಸಿದನು. ನಿಮ್ಮ ದಯೆಯಿಂದ ಎಲ್ಲವೂ ಸುಸೂತ್ರವಾಗಿ ನಡೀತು ಸರ್. ಮತ್ತೊಮ್ಮೆ ಕೃತಜ್ಞತೆ ತಿಳಿಸಿದ ಶ್ಯಾಮಲ, ಮಗಳೇ, ಇವತ್ತು ಹೆರಿಗೆ ಮಾಡಿಸೋ ಲೇಡಿ ಡಾಕ್ಟರ್ ಬಂದಿರಲಿಲ್ಲ. ಇವರೇ ಅವರಿಗೆ ಕರೆ ಮಾಡಿ ಕರೆಸಿಕೊಂಡಿದ್ದು. ಇನ್ನು ಕೆಲವೇ ನಿಮಿಷ ತಡವಾಗಿದ್ರೆ ಅವರು ಬೆಂಗಳೂರಿಗೆ ಹೊರಟು ಹೋಗ್ತಿದ್ರಂತೆ ಎಂದು ಧನ್ಯತಾ ಭಾವದಿಂದ ರಮೇಶ್ನನ್ನೇ ದಿಟ್ಟಿಸಿದರು. ಅಯ್ಯೋ ಅಮ್ಮ, ನೀವು ಹೊಗಳುವಂಥದ್ದು ನಾನು ಏನೂ ಮಾಡಿಲ್ಲ. ನನ್ನ ಡ್ಯೂಟಿ ನಾನು ಮಾಡಿದ್ದೇನೆ ಅಷ್ಟೆ. ಏನಿಲ್ಲ ಕ್ಷಮಾ ಅವರೇ, ನಮ್ಮ ಮೇಡಮ್ ಯಾವುದೋ ಟ್ರೈನಿಂಗ್ ವಿಷಯವಾಗಿ ಬೆಂಗಳೂರಿಗೆ ಹೋಗುವವರಿದ್ದರು. ಇವತ್ತು ರಜೆ ತೆಗೆದುಕೊಂಡಿದ್ದ ವಿಷಯ ನನಗೆ ತಿಳಿದಿದ್ದರಿಂದ ನಾನು ಅವರಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ ಅಷ್ಟೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನೀವು ಧನ್ಯವಾದಗಳನ್ನು ಹೇಳಲೇಬೇಕು ಅಂದುಕೊಂಡಿದ್ರೆ ಸರಿಯಾದ ಸಮಯಕ್ಕೆ ಇವರನ್ನು ಆಸ್ಪತ್ರೆಗೆ ಸೇರಿಸಿದ್ರಲ್ಲ, ಅವರಿಗೆ ಹೇಳಿ. ಟೇಕ್ ಕೇರ್, ನಾನಿನ್ನು ಬರ್ತೇನೆ ಎಂದು ವಿಶ್ವಾಸದಿಂದ ನುಡಿದ ರಮೇಶ್ ಮಂದಹಾಸ ಬೀರಿ ಹೊರ ನಡೆದನು. ಅವನು ಅತ್ತ ಹೋಗುತ್ತಿದ್ದಂತೆ ಅವಿನಾಶನ ಆಗಮನವಾಗಿತ್ತು. ರಮೇಶ್ ಆಗಷ್ಟೇ ಮೃಣಾಲ್ನ ಸಹಾಯದ ಕುರಿತು ಮಾತನಾಡಿದ್ದರಿಂದ ಅವನು ಹೋದ ದಾರಿಯನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳಿಗೆ ಅವಿನಾಶನ ಜಾಗದಲ್ಲಿ ಒಂದು ಕ್ಷಣ ಮೃಣಾಲ್ನನ್ನೇ ಕಂಡಂತಾಗಿ ಅಮಿತ ಆನಂದವಾಯಿತು. ಹೇಗಿದ್ದೀಯ ಕ್ಷಮಾ? ನನ್ನ ಮಗು ಹೇಗಿದೆ? ಅಮೃತ ಹೇಗಿದ್ದಾಳೆ? ಅವನ ಧ್ವನಿಗೆ ಎಚ್ಚೆತ್ತು ವಾಸ್ತವಕ್ಕೆ ಬಂದವಳಿಗೆ ಅವಿನಾಶನ ಮುಖವನ್ನು ಕಂಡು ಅವಳ ಆನಂದವೆಲ್ಲ ಜರ್ರನೆ ಜಾರಿತು. ಮುಖದ ಮೇಲೆ ತೋರಿಕೆಯ ನಗು ತಂದುಕೊಂಡು, ಚೆನ್ನಾಗಿದ್ದೇವೆ, ನಿಮ್ಮ ಹೆಂಡತಿ ಮಗು ನಿಮ್ಮ ಬರುವಿಕೆಗಾಗಿಯೇ ಕಾಯ್ತಾ ಇದ್ದಾರೆ ಎಂದು ಅಮೃತ ಮಲಗಿದ್ದ ಹಾಸಿಗೆಯತ್ತ ಕೈ ತೋರಿದಳು. ಅಮೃತಾಳ ಬಳಿ ಬಂದ ಅವಿನಾಶ್, ಅಮೃತ ಹೇಗಿದ್ಯಾ ಎಂದು ಪ್ರೀತಿಯಿಂದ ಅವಳ ತಲೆ ನೇವರಿಸಿದನು. ಇಷ್ಟು ದಿನ ಅವನ ದಾರಿಯನ್ನೇ ಕಾಯುತ್ತಿದ್ದ ಅಮೃತ ಅವನು ಬಂದೊಡನೆ ಹುಸಿ ಮುನಿಸು ತೋರುತ್ತಾ ಏನೊಂದು ಮಾತನಾಡದೆ ಗೋಡೆಯತ್ತ ಮುಖ ತಿರುಗಿಸಿದಳು. ಇತ್ತ ಕ್ಷಮಾ ಶ್ಯಾಮಲಾರ ಮುಖ ನೋಡಿದಾಗ ಅವಳ ಮುಖಭಾವವನ್ನು ಅರಿತ ಶ್ಯಾಮಲ ವಾರ್ಡ್ನಿಂದ ಹೊರ ನಡೆದರೆ ಕ್ಷಮಾ ಕೂಡ ಅವರನ್ನು ಹಿಂಬಾಲಿಸಿದಳು. ಯಾಕೆ ಅಮೃತ, ನನ್ನ ಮೇಲೆ ನಿನಗೆ ಕೋಪನಾ? ಮುಗ್ಧನಂತೆ ಪ್ರಶ್ನಿಸಿದನು. ಕೋಪನೂ ಇಲ್ಲ, ಎಂಥದ್ದೂ ಇಲ್ಲ. ಇಷ್ಟು ದಿನ ಬರದಿದ್ದವರು ಈಗಿಂತಕ್ಕೆ ಬಂದದ್ದು? ಹೋಗಿ, ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ. ಚಿಕ್ಕ ಮಕ್ಕಳಂತೆ ಹಠ ಮಾಡಿದಳು. ಎಳೆಯ ಪ್ರಾಯದ ಮಕ್ಕಳನ್ನು ಮದುವೆ ಆದರೆ ಹೀಗೆ ಆಗೋದು.
ಅಮೃತ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ, ನನಗೆ ಬೇಸರ ಆಗೋದಿಲ್ವ ಹೇಳು? ನಾನೇನು ನಿನ್ನನ್ನು ಬೇಕು ಅಂತ ನಿನ್ನ ತವರು ಮನೆಯಲ್ಲಿ ಬಿಟ್ಟು ಹೋದೆ ಅಂದ್ಕೊಂಡ್ಯಾ? ಚೊಚ್ಚಲ ಬಾಣಂತನ ತವರು ಮನೆಯಲ್ಲಿಯೇ ಆಗಬೇಕು ಅನ್ನೋದು ಹೆಣ್ಣು ಮಕ್ಕಳ ಆಸೆಯಾಗಿರುತ್ತೆ. ನಿನಗೂ ಕೂಡ ಅದೇ ತಾನೇ ಆಸೆ ಇದ್ದಿದ್ದು? ನಾನು ಎಷ್ಟು ಬಾರಿ ಹೇಳಿದೆ, ನಮ್ಮ ಊರಿಗೆ ಹೋಗಿ ಬಾಡಿಗೆ ಮನೆಯನ್ನು ಖಾಲಿ ಮಾಡಿಸ್ತೀನಿ, ನಿನ್ನ ಹೆರಿಗೆ ಅಲ್ಲಿಯೇ ಆಗಲಿ, ಬಾಣಂತನ ಮಾಡೋದಕ್ಕೆ ಯಾರನ್ನಾದರೂ ಕೆಲಸದವಳನ್ನು ಇಟ್ಟುಕೊಳ್ಳೋಣ ಅಂತ. ಆದರೆ ನೀನೇ ನನ್ನ ಮಾತು ಕೇಳದೆ ಹಠ ಮಾಡಿದೆ. ಈಗ ನನ್ನ ಮೇಲೆ ಆಪಾದನೆ ಹೊರಿಸ್ತೀಯಾ? ಅವಿನಾಶ ಮೃದುವಾಗಿ ಮಾತನಾಡಿ ಹೆಂಡತಿಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದನು. ನಿಮ್ಮ ಮಾತೇನೋ ಸರಿ, ನನಗೆ ಅಮ್ಮನ ಕೈಯಲ್ಲಿಯೇ ಬಾಣಂತನ ಮಾಡಿಸಿಕೊಳ್ಬೇಕು ಅನ್ನೋ ಆಸೆ ಇದ್ದದ್ದೇನೋ ನಿಜ. ಆದರೆ ನನ್ನನ್ನು ತವರಿಗೆ ಬಿಟ್ಟು ಹೋದ ನಂತರ ನನ್ನನ್ನು ನೋಡಲಿಕ್ಕೆ ನೀವು ಎಷ್ಟು ಸಲ ಬಂದಿದ್ದೀರಿ? ಕಾಲ್ ಮಾಡಿದರೆ ರಿಸೀವ್ ಮಾಡೋದಿಲ್ಲ, ಮೆಸೇಜ್ ಮಾಡಿದರೆ ರಿಪ್ಲೈ ಕೊಡೋದಿಲ್ಲ, ಕೊನೆ ಪಕ್ಷ ನನ್ನ ಸೀಮಂತಕ್ಕಾದರೂ ಬರಲಿಲ್ವಲ್ಲ ಎಂದು ಅಮೃತ ದುಃಖದಿಂದ ಕಣ್ತುಂಬಿಕೊಂಡಳು. ಮುನಿಸಿಕೊಂಡಿರುವ ಹೆಂಡತಿಯನ್ನು ಅವಿನಾಶ ಹೇಗೆ ಸಮಾಧಾನಗೊಳಿಸುವನು? ಇಂದಾದರೂ ಕ್ಷಮ ಹಾಗೂ ಮೃಣಾಲ್ನ ಮುಖಾಮುಖಿಯಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.